ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಾಗಲಕೋಟೆ ತಾಲೂಕು ವತಿಯಿಂದ ಹಾಗೂ ಭಗವತಿ ಗ್ರಾಮ ಪಂಚಾಯಿತಿ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಇವರ ಸಹಯೋಗದಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಕೆರೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ತಾಲೂಕು ಯೋಜನಾಧಿಕಾರಿ ಬಸವರಾಜ್ ಅಂಗಡಿ ಮಾತನಾಡಿದರು. ಸಂಸ್ಥೆಯ ಬಾಗಲಕೋಟೆ ಜಿಲ್ಲಾ ನಿರ್ದೇಶಕ ಚೆನ್ನಕೇಶವ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮಗಳು ಕೆರೆ ಸಂರಕ್ಷಣೆ ನಮ್ಮೆಲ್ಲರ ಅತ್ಯವಶ್ಯಕ. ಕೆರೆ ಸಂರಕ್ಷಣೆಯಿಂದ ಭೂಮಿಯ ಮೇಲಿನ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಅನುಕೂಲಕರವಾಗಿದ್ದು ಮುಂದಿನ ಜನಾಂಗದ ಪೀಳಿಗೆಗೆ ಅದನ್ನ ಸಂರಕ್ಷಣೆ ಮಾಡುವುದು ಮತ್ತು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೆರೆ ಸಂರಕ್ಷಣೆಯ ಮೂಲಕ ರಾಜ್ಯದಲ್ಲಿ ಈಗಾಗಲೇ 800 ಕೆರೆಗಳ ಕಾಮಗಾರಿ ನೆರವೇರಿಸಿದ್ದಾರೆ. ಅದು ಅವರ ರಾಜ್ಯದಲ್ಲಿ ಕೆರೆಗಳ ಸಂರಕ್ಷಣೆಗೆ ಆದ್ಯತೆ ನೀಡಿದ ಕಾರ್ಯಕ್ರಮವಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ಜಿಲ್ಲಾ ಸಂಚಾಲಕರು ಹನುಮಂತ ಚಿಮ್ಮಲಿಗೆ ಮಾತನಾಡಿ, ನಮ್ಮ ಊರಲ್ಲಿ 80ಕ್ಕೂ ಮಿಕ್ಕಿದ ಸ್ವಸಹಾಯ ಸಂಘಗಳು ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಬ್ಯಾಂಕುಗಳ ಮೂಲಕ ಪ್ರಗತಿ ನಿಧಿ ಪಡೆದು ಜೀವನ ಮಟ್ಟ ಸುಧಾರಿಸಿಕೊಂಡಿದ್ದಾರೆ. ಜೊತೆಗೆ ಯೋಜನೆ ಮೂಲಕ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ ಅನುದಾನ, ಮಾಶಾಸನ ಸೌಲಭ್ಯ, ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಸುಜ್ಞಾ ನಿಧಿ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮ ಸೌಲಭ್ಯ ಪಡೆಯುವ ಮೂಲಕ ಮಹಿಳಾ ಶಕ್ತಿ ಮೂಲಕ ಇವತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಭಗವತಿ ಹುಲ್ಲಬನ್ನಿ ಗೋಮಾಳ ಕೆರೆ ಕಾಮಗಾರಿ ಕೆಲಸ ಮಾಡಿ ಪ್ರಾಣಿ ಪಕ್ಷಿ ದನ ಕರುಗಳಿಗೆ ಕುಡಿಯುವ ಯೋಜನೆ ಮಾಡಲು ಸಹಕಾರಿಯಾಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರಿಗೆ ಗ್ರಾಮದ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದ ಶಶಿಕಲಾ ಕುಡಿತಿ ಮಾತನಾಡಿ, ಕೆರೆ ಕೆಲಸ ಪ್ರಾರಂಭದಿಂದ ಕೆರೆ ಹಸ್ತಾಂತರ ನೀಡುವ ತನಕ ಸಂಪೂರ್ಣ ಸಹಕಾರ ನೀಡುತ್ತೀವಿ. ನಂತರ ಗ್ರಾಮದ ಸಮಸ್ತ ಜನ ಸಹಕಾರ ಮೂಲಕ ನೀರು ತುಂಬಿಸುವ ಯೋಜನೆ ಮಾಡ್ತೀವಿ ಎಂದರು. ಆದ್ಮೇಲೆ ಈಗ ನಾವು ಮಾಡಿಸ್ತೀವಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಳಗ. ಬಟ್ ಅದು ನಾವು ಮಾಡಿರೋದು ಅಷ್ಟೊಂದು ಯಶಸ್ವಿ ಆಗುದಿಲ್ಲ. ಯಾಕಂದ್ರೆ ನೀವು ನಮ್ಮ ಲೇಬರ್ಸ್ ಇಂದ ಮಾಡೋದ್ರಿಂದ ಅವ್ರ ಅಲ್ಲೇ ಉಳಿತೆ ಅಲ್ಲೇ ಸರಿಯಾಗಿ ಮಾಡದೇ ಇರೋದ್ರಿಂದ ಅದು ಕಾಮಗಾರಿ ನಮ್ಗೆ ಕಣ್ ಬರೋದಿಲ್ಲ. ಆದ್ರೆ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ. ನನಗೆ ಅನ್ವಾಲ್ ಅಲ್ಲಿ ಮಾಡಿರೋದನ್ನ ಅವ್ರು ತೋರಿಸಿದ್ರು. ಬಹಳ ಚಂದ ಮಾಡಿದಾರ ಅವ್ರು. ಪೂರ್ತಿ ನೋಡಿದ್ರೆ ಕೆರೆ ಐತಿ, ಅದ್ರೊಳಗೆಲ್ಲ ನೀರ್ ತುಂಬಿಸಿದಾರೆ. ತುಂಬಾ ಚೆನ್ನಾಗಿದೆ. ಅದೇ ರೀತಿ ನಮ್ಮ ಊರಿಗೂ ಮಾಡಿಕೊಡ್ರಿ. ನಮ್ಗೆ ಇಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ. ನೀರಿನ ಸೋರ್ಸ್ ಇಲ್ಲ, ಬೋರ್ ಎಲ್ಲ ಹಾಕಿದ್ರೆ ನೀರ್ ಬೀಳೋದಿಲ್ಲ, ಆತರ ಎಲ್ಲ ಐತಿ. ಇದು ಕೆರೆ ತುಂಬಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ನೋಡ್ಬೇಕು. ಗ್ರಾಮದಲ್ಲಿ ತುಂಬಿದ ಕೆರೆನ ನೋಡೋ ಆಸೆ ನನಗೂ ಐತಿ. ನಾ ಇರೋದ್ರಿಂದ ಬೇಗ ಮುಗಿಸಿ ನೀರ್ ತುಂಬಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನೊಂದೆರಡು ಮಾತು. ಕಾರ್ಯಕ್ರಮದಲ್ಲಿ ಶಿವಪುತ್ರಪ್ಪ ದುಡಿಮನಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಕೃಷಿ ಮೇಲ್ವಿಚಾರಕರು, ದ್ಯಾಮಪ್ಪ ಗಾಳಿ ವಲಯ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.